ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಅವರ್ ಚಾನಲ್ ವಿದ್ಯಾ ಸವಿರುಚಿ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನಾವು ಇವತ್ತು ಪೂರಿ ತರಕಾರಿ ಸಾಂಬಾರು ಯಾವ ರೀತಿ ಮಾಡೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಎಲ್ಲರೂ ಪೂರಿ ಮಾಡ್ತಾರೆ, ಅದರಲ್ಲಿ ನಾನು ಇದನ್ನು ಯಾವ ರೀತಿಯಾಗಿ ಉಬ್ಬಬೇಕು ಅನ್ನೋದು ಟ್ರಿಕ್ಸ್ ಹೇಳ್ಕೊಡ್ತಾ ಇದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ದಪ್ಪ ದಪ್ಪಗೆ. ನೋಡಿರಿ, ನಾವು ಎರಡು ಬೌಲಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀವಿ. ನಾವು ಇದನ್ನು ಹಿಟ್ಟು ಜರಡಿ ಮಾಡಿಬಿಟ್ಟು ಇಟ್ಕೊಂಡಿರ್ತೀವಿ 2 ಬೌಲು. ಹಾಗೆ ಒಂದು ಬೌಲು ಅದೇ ಬೌಲಲ್ಲಿ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಮೂರನ್ನು ಮಿಕ್ಸ್ ಮಾಡಿಕೊಂಡು ಜರಡಿ ಹಿಡ್ದಿರ್ತೀನಿ. ಅದನ್ನು ಒಂದು ಪಾತ್ರೆಲಿ ಹಾಕಿ ಚೆನ್ನಾಗಿ ಕಲಿಸ್ಕೊಡೋಣ. ಫಸ್ಟು ಮೈದಾ ಮತ್ತು ಗೋಧಿ ಎರಡು ಚೆನ್ನಾಗಿ ಬೆರಗಿಸ್ಕೋಬೇಕು. ಹಾಗೆ ಒಂದು ಸ್ವಲ್ಪ ಅದಕ್ಕೆ ಉಪ್ಪನ್ನು ಹಾಕ್ಕೊಡೋಣ ಅಷ್ಟೇ. ಇದಕ್ಕೇನು ಹಾಕ್ಬಾರ್ದು, ಸೋಡಾ ಆಮೇಲೆ ಕಾದಿರೋ ಎಣ್ಣೆ ಏನು ಹಾಕ್ಬಾರ್ದು. ಹಂಗೆ ಹಾಕಿದರೆ ಎಷ್ಟು ಚೆನ್ನಾಗಿ ಪೂರಿ ಬರ್ತವೆ ನೋಡಿರಿ. ನಾನು ಉಪ್ಪು ಮಾತ್ರ ಬೆರಗಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬರ್ತವೆ ಪೂರಿ, ತಿನ್ನಬೇಕು ಅನಿಸುತ್ತೆ. ನಾನು ಅದಕ್ಕೆ ಎಷ್ಟು ಬೇಕೋ ಚಪಾತಿ ಹಂಗೆ ಯಾವ ರೀತಿ ಕಲಿಸ್ತೀವೋ ಅದೇ ರೀತಿ ಇದನ್ನು ಕಲಿಸ್ಕೋಬೇಕು. ನೋಡಿರಿ, ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಕೈ ಆಡಿಸ್ಕೊಂಡು ಕಲಿಸ್ತಾ ಇದ್ದೀವಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಅಷ್ಟೇ, ಅದೇನು ಕಾಸಿರೋ ಎಣ್ಣೆ ಅಂತೆಲ್ಲ. ಸೇಮ್ ಚಪಾತಿ ಹಿಟ್ಟು ಹೆಂಗೆ ಕಲಿಸಿರ್ತೀವಿ ಹಂಗೆ ಕಲಿಸ್ಬಿಟ್ಟು ನಾವು ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಡಬೇಕು. ಇದಕ್ಕೆ ನನ್ನ ತರಕಾರಿ ಸಾಂಬಾರಿಗೆ ಇದು ಕಾಳುಗಳು, ಆಮೇಲೆ ಬೇಳೆ, ಕ್ಯಾರೆಟು, ಮೂಲಂಗಿ, ಟೊಮೊಟೊ, ಬದನೆಕಾಯಿ, ಹಾಗೆ ಇದಕ್ಕೆ ಆಲೂಗಡ್ಡೆ ಇಷ್ಟನ್ನು ತೊಗೊಂಡಿರ್ತೀರಿ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ 2 ಈರುಳ್ಳಿ ಒಗ್ಗರಣೆಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನಾವು ಬದನೆಕಾಯಿನ ಉದ್ದುದ್ದಕ್ಕೆ ಹೆಚ್ಕೊಂಡಿರ್ತೀವಿ. ಯಾವ ರೀತಿಯಾಗಿ ಎಳೆವಿದೆ ನೋಡಿರಿ ಬದನೆಕಾಯಿ, ವೈಟ್ ಕಲರು. ಇದೇ ರೀತಿ ಜವಾರಿ ಇವು ತುಂಬ ಟೇಸ್ಟಾಗಿರ್ತವೆ ಅಂತ ನಾನು ಇವು ತೊಗೊತೀನಿ. ನೋಡಿರಿ, ಈ ರೀತಿಯಾಗಿ ಸಣ್ಣದಾಗಿ ಹೆಚ್ಕೊಂಡು ನೀರಲ್ಲಿ ಹಾಕ್ಬಿಡ್ತೀನಿ. ಇದಕ್ಕೆ ಸ್ವಲ್ಪ ರಾಗಿ ಹಿಟ್ಟು ಹಾಕಿದರೆ ಕಪ್ಪಾಗಲ್ಲ ಅಂತ ನಾವು ನೀರಲ್ಲಿ ಹಾಕ್ಬಿಡ್ತೀವಿ. ಹಾಗೆ ಮೂಲಂಗಿನೂ ಸಹಿತ ರೌಂಡಕ್ಕೆ ಹೆಚ್ಕೊಳ್ತಾ ಇದ್ವಿ, ಕ್ಯಾರೆಟ್ ಸಹಿತ ರೌಂಡಕ್ಕೆ ಹೆಚ್ಕೊತೀವಿ, ಟೊಮೊಟೊನು ಸಹಿತ ನೀಟಾಗಿ ಹೆಚ್ಕೊಂಡು ನಾವು ಬೇಳೆನ ಬೇಯಿಸೋಕ್ಕಿಡ್ತೀವಿ. ಕುಕ್ಕರಲ್ಲಿ ನಾವು 1 ಕಪ್ ಬೇಳೆ ತೊಗೊಂಡಿರ್ತೀವಲ್ಲ ಅದಕ್ಕೆ ಟೊಮೊಟೊ ಹಾಕಿ ಬೇಯಿಸೋಕ್ಕಿಡಬೇಕು. ನೋಡಿರಿ ಯಾವ ರೀತಿಯಾಗಿ ಬೇಯ್ತಿದೆ. ಇದನ್ನು 2 ವಿಷಲ್ ಹೊಡಿಸ್ಬೇಕು ಫಸ್ಟು. ಇವು ಬೆಳೆದಿರೋ ಬೇಳೆ, ಊರಿಂದ ತಂದಿರೋವು. ಆಮೇಲೆ ಒಗ್ಗರಣೆಗೆ ಈರುಳ್ಳಿ ಹೆಚ್ಕೊತಾ ಇದ್ದೀವಿ. ನೋಡಿರಿ, ಬೇಳೆ 2 ವಿಷಲಿಗೆ ಎಷ್ಟು ಬೇಗ ಬೆಂದೋಗಿದೆ. ಹೌದಾ, ಈಗ ತರಕಾರಿಗಳನ್ನೆಲ್ಲ ಹಾಕ್ತಾಯಿದ್ದೀವಿ. ಬದನೆಕಾಯಿ, ಮೂಲಂಗಿ, ಆಮೇಲೆ ಕಾಳು, ಬೀನ್ಸು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀವಿ. ಹಾಗೆ ಇದಕ್ಕೆ ಬೇಕಾಗಿರೋದು ಅರಿಶಿನ ಪೌಡ್ರು, ಸಾಂಬಾರು ಪೌಡ್ರು, ಸ್ವಲ್ಪ ಗರಂ ಮಸಾಲ. ಈಗ ಸಾಂಬಾರು ಪೌಡ್ರ್ ಬೇಯಿಸ್ತಾಯಿದ್ವಿ. ಅಚ್ಚ ಖಾರದ ಪುಡಿ, ನಮಗೆ ಎಷ್ಟು ಖಾರ ತಿಂತೀವೋ ಅಷ್ಟು ಖಾರ ಹಾಕಬೇಕು. ಹುಣಸೆ ಬಿಟ್ಟು ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಬಿಟ್ರೆ ಸಾರು ರೆಡಿ ಆಗುತ್ತೆ. 2 ವಿಷಲ್ ಹೊಡಿಸ್ಬೇಕು. ಹಾಗೆ ಇದಕ್ಕೆ ನಾವು ಪೂರಿಗೆ ರೆಡಿ ಮಾಡ್ಕೊಂಡಿದ್ವಿ, ಅದಕ್ಕೆ ಎಣ್ಣೆಗೆ ಚೆನ್ನಾಗಿ ಕಾದಿರಬೇಕು. ಬಾಣಲಿಯಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಒಂದು ಕಾಲ್ಗಿಂತ ಸ್ವಲ್ಪ ಜಾಸ್ತಿ ಹಾಕಿರಬೇಕು. ಉಂಡೆಗಳು ಮಾಡಿ ಇಟ್ಕೊಂಡಿದ್ನಲ್ಲ ಪೂರಿದು, ಅದೇ ಸ್ವಲ್ಪ ಉಂಡೆ ತೊಗೊಂಡು ನಾವು ಪೂರಿ ಲಟ್ಟಿಸ್ತಾ ಇದ್ದೀವಿ. ನೋಡಿರಿ ಯಾವ ರೀತಿಯಾಗಿ ಲಟ್ಟಿಸ್ತೀನಿ. ಸುಮ್ಮನೆ ಮಾಮೂಲಿ ನೀವು ಯಾವ ರೀತಿಯಾಗಿ ಲಟ್ಟಿಸ್ತೀರ ಆ ರೀತಿಯಾಗಿ ಲಟ್ಟಿಸ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಬೇಕಿತ್ತು ಪೂರಿ. ಎಣ್ಣೆ ಕಾದ್ಮೇಲೆ ಪ್ರೆಸ್ ಮಾಡಿದರೆ ಚೆನ್ನಾಗಿ ಉಬ್ಬುತ್ತೆ. ಆ ರೀತಿಯಾಗಿ ಪೂರಿ ಉಬ್ಬಬೇಕು, ಅಷ್ಟು ಚೆನ್ನಾಗಿ ಬರುತ್ತೆ ಪೂರಿ. ನೋಡಿರಿ ಹೇಗಿದೆ ಅಲ್ವಾ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿರಿ. ಅಷ್ಟು ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಆ ರೀತಿಯಾಗಿ ಪೂರಿ ಮಾಡಬೇಕು. ನೋಡಿರಿ ಎಷ್ಟು ಚೆನ್ನಾಗಾಗಿದೆ. ಹೌದಾ, ಪೂರಿ ಸಾಗು ಈಸ್ ರೆಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.